ಪತಿಯೇ ಪತ್ನಿಗೆ ಚಾಕು ಇರಿದು ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ನಡೆದಿದೆ. 28 ವರ್ಷದ ಮಾಸಬಿ ಶಿಗ್ಗಾಂವ್ ಮೃತ ದುರ್ದೈವಿ ಇರ್ಫಾನ್ ಶಿಗ್ಗಾಂವ್ ಪತ್ನಿಯನ್ನ ಹತ್ಯೆಗೈದ ಆರೋಪಿ. ಮೂಲತಃ ಗಾಂಧಿವಾಡದ ನಿವಾಸಿಯಾಗಿರುವಂತಹ ದಂಪತಿಗಳು ಕಳೆದ 2 ತಿಂಗಳ ಹಿಂದೆಯಷ್ಟೇ ನಗರಕ್ಕೆ ಬಂದಿದ್ದು, ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ಗೌಂಡಿ ಕೆಲಸ ಮಾಡ್ತಾ ಇದ್ದಂಥ ಇರ್ಫಾನ್ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ. ಇದಕ್ಕೆ ತೈಸಿನ್ ದುಡಿದು ಹಣ ತುಂಬುವಂತೆ ಕೇಳ್ತಾ ಇದ್ಲು. ಇದರಿಂದ ಇಬ್ಬರ ನಡುವೆ ಜಗಳ ನಡೆದಿದ್ದು, ಪತ್ನಿಯ ಮಾತಿನಿಂದ ಬೇಸತ್ತಂಥ ಇರ್ಫಾನ್ ತೈಸಿನ್ ಕುತ್ತಿಗೆ ಸೇರಿದಂತೆ 4-5 ಕಡೆಗಳಲ್ಲಿ ಚಾಕು ಇರಿದು ಬರ್ಬರವಾಗಿ ಹತ್ಯೆಗೈದು ಗೋಕುಲ ರೋಡ್ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.